ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಡೋಣ. ಇಂದಿನ ನಮ್ಮ ಅಧ್ಯಯನ ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ, ದಿ ಫಸ್ಟ್ ಎಪಿಸಲ್ ಟು ದ ಕೊರಿಂಥಿಯನ್ಸ್, ಚಾಪ್ಟರ್ 6, 6ನೇ ಅಧ್ಯಾಯ. 6ನೇ ಅಧ್ಯಾಯ ಮೊದಲನೇ ಕೊರಿಂಥ. ಇದರಲ್ಲಿ ನಾವು ಅಧ್ಯಯನ ಮಾಡಿಕೊಳ್ಳುವಂಥ ವಿಷಯ ಏನಂತ ಹೇಳಿದರೆ, ಸಮಸ್ಯೆಯನ್ನು ಬಗೆಹರಿಸುವ 20 ಮಾರ್ಗಗಳು, 20 ways ಟು ಹ್ಯಾಂಡಲ್ ಎ ಪ್ರಾಬ್ಲಮ್. ಹೌದು, ಒಂದು ಸಮಸ್ಯೆ ಇದೆ. ಅದು ಕಾನೂನುಬದ್ಧವಾದ ಸಮಸ್ಯೆ ಆಗಿರ್ಬೋದು, ಅದು ಒಂದು ವ್ಯಾಜ್ಯವೇ ಆಗಿರ್ಬೋದು, ಅಥವಾ ಒಂದು ಪಾಪವೇ ಆಗಿರ್ಬೋದು. ಒಟ್ಟು ಅದು ದೊಡ್ಡ ಒಂದು ಸಮಸ್ಯೆ. ಅದು ಸಭೆಗೆ ಬಂದುಬಿಟ್ಟಿದೆ. ವೈಯಕ್ತಿಕವಾದಂಥ ಸಮಸ್ಯೆ ಹೋಗಿ ಈಗ ಸಭಾ ಸಮಸ್ಯೆ ಆಗಿಬಿಟ್ಟಿದೆ. ಅದು ಆ ರೀತಿ ಆಗುವಂಥ ಒಂದು ಸಾಧ್ಯತೆ. ಆದ ಕಾರಣ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು? 20 ಮಾರ್ಗಗಳು, 20 ways ಟು ಹ್ಯಾಂಡಲ್ ಎ ಪೊಟೆನ್ಷಿಯಲ್ ಪ್ರಾಬ್ಲಮ್, ಅಥವಾ ದೊಡ್ಡ ಸಮಸ್ಯೆಯನ್ನೇ ಬಗೆಹರಿಸುವಂಥ. ಚಿಕ್ಕ ಸಮಸ್ಯೆ ಅಲ್ಲ, ಇದು ದೊಡ್ಡ ಸಮಸ್ಯೆ. ಸಭೆಯನ್ನೇ ಬಾಧಿಸುವಂಥ ಒಂದು ಸಮಸ್ಯೆ. ಅದನ್ನು ಯಾವ ರೀತಿಯಾಗಿ ಬಗೆಹರಿಸಬೇಕಂತ ಹೇಳ್ಬಿಟ್ಟು ನೋಡಿಕೊಳ್ಳೋಣ ಬನ್ನಿರಿ. ಮೊದಲನೇದಾಗಿ, ನಿಮ್ಮಲ್ಲಿ ಯಾವನಿಗಾದರೂ ಮತ್ತೊಬ್ಬನ ಮೇಲೆ ವ್ಯಾಜ್ಯವಿದ್ದರೆ, ಏನಾದರೂ ಕೇಸ್ ನಡೀತಾ ಇದೆ, ನ್ಯಾಯ ವಿಚಾರಣೆಗಾಗಿ ದೇವಜನರ ಮುಂದೆ ತಗೊಂಬರ್ಬೇಕು. ಯಾವ ರೀತಿಯಾಗಿ ಒಂದು ಸಮಸ್ಯೆಯನ್ನು ಬಗೆಹರಿಸುವುದು, ಹೌ ಟು ಹ್ಯಾಂಡಲ್ ಎ ಪ್ರಾಬ್ಲಮ್, ಹೇಗಂತ ಹೇಳಿದ್ರೆ, ದೇವಜನರನ್ನ, 2-3 ಅಥವಾ 4-5 ಜನರನ್ನ ಅಥವಾ 10 ಜನರು ದೇವಜನರ ಮುಂದೆ ಸಮಸ್ಯೆಯನ್ನು ತರುವುದು. ಆದರೆ ಒಳ್ಳೆಯ ಒಂದು ಆಶ್ಚರ್ಯದ ಮಾತನ್ನು ಪೌಲನು ಹೇಳ್ತಾನೆ. ನೀವು ಸಮಸ್ಯೆಯನ್ನು ದೇವರ ಹತ್ರ ತಗೊಂಡು ಹೋಗ್ರಿ ಅಂತ ಹೇಳಿಲ್ಲ. ಆ ರೀತಿ ಮಾಡಬೇಕು ನಿಜ. ಆದರೆ ನೋಡ್ರಿ, ಎಷ್ಟು ಪ್ರಾಕ್ಟಿಕಲ್ ಆಗಿ ಪೌಲನು ಹೇಳ್ತಿದ್ದಾನೆ. ದೇವಜನರ ಮುಂದೆ ತಗೊಂಬನ್ರಿ ನಿಮ್ಮ ಸಮಸ್ಯೆ, ನಿಮ್ಮ ಪ್ರಾಬ್ಲಮ್ ಏನಿದೆ ಅದನ್ನು ದೇವಜನರ ಮುಂದೆ ತಗೊಂಡು ಬನ್ನಿರಿ. ಸರಿ, ದೇವಜನರ ಮುಂದೆ ಸಮಸ್ಯೆಯನ್ನು ತಗೊಂಡು ಬರುವಂಥದ್ದು ಸಮಸ್ಯೆಯನ್ನು ಬಗೆಹರಿಸುವ ಮೊದಲನೇ ಸಿದ್ಧಾಂತ ಅಥವಾ ಮೊದಲನೇ ಮಾರ್ಗ. ಎರಡನೇದಾಗಿ ಏನಂತ ಹೇಳಿದ್ರೆ, ದೇವಜನರು ಅಂತ ಹೇಳಿದಾಗ ಎಲ್ಲರನ್ನೂ ನಾವು ಕರ್ಕೊಂಡು ಬರಬಾರ್ದು. ಯಾಕಂತ ಹೇಳಿದ್ರೆ, ನಾಟ್ ಬಿಫೋರ್ ದ ಕಾರ್ನಲ್ ಬಿಲೀವರ್ಸ್, ಲೌಕಿಕವಾದಂಥ ವಿಶ್ವಾಸಿಗಳ ಮುಂದೆ ತರಬಾರ್ದು ಆ ಸಮಸ್ಯೆಯನ್ನು. ಯಾಕಂತ ಹೇಳಿದರೆ, ಪೌಲನು 4ನೇ ವಚನದಲ್ಲಿ, ಮೊದಲನೇ ಕೊರಿಂಥ 6:4, ಆದ್ದರಿಂದ ಇಂಥ ವಿಷಯಗಳ ಬಗ್ಗೆ ವ್ಯಾಜ್ಯಗಳಿದ್ದರೂ ಸಭೆಯಲ್ಲಿ ಗಣನೆಗೆ ಬಾರದವರನ್ನು ನ್ಯಾಯಾಧೀಶರಾಗಿ ನೇಮಿಸುತ್ತೀರಲ್ಲವೇ? ಬೇಡ. ಒಂದು ವೇಳೆ ಹಣವಂತರು ಅಥವಾ ಪ್ರಭಾವವಂತರು ಆದಂಥ ವ್ಯಕ್ತಿಯನ್ನು ಕರ್ಕೊಂಡು ಬಂದು ತೀರ್ಪು ಮಾಡೋದಕ್ಕೆ ಬದಲು ಬೇರೆ ರೀತಿಯಿಂದ ತೀರ್ಪು ಮಾಡಬೇಕು ಎಂಬುದಾಗಿ ಹೇಳ್ತಾನೆ. ಅದಕ್ಕಿಂತ ಮುಂಚಿತವಾಗಿ ಒಂದು 2-3 ಉದಾಹರಣೆಯನ್ನು ಪೌಲನು ಕೊಡ್ತಾನೆ ಈ ವ್ಯಾಜ್ಯದ ವಿಷಯದಲ್ಲಿ. ಅದೇನೆಂದರೆ, 2ನೇ ವಚನದಲ್ಲಿ, ಮೊದಲನೇ ಕೊರಿಂಥ 6:2, ದೇವಜನರು ಲೋಕಕ್ಕೆ ತೀರ್ಪು ಮಾಡುವರೆಂಬುದು, ದೇವಜನರು ಲೋಕಕ್ಕೆ ತೀರ್ಪು ಮಾಡುವರೆಂಬುದು ನಿಮಗೆ ತಿಳಿಯೋದೋ? ನಾವು ಲೋಕಕ್ಕೆ ತೀರ್ಪು ಮಾಡ್ತೀವಿ, ಅದು ಗೊತ್ತಿಲ್ವ ನಿಮಗೆ? ಲೋಕವು ನಿಮ್ಮಿಂದ ತೀರ್ಪನ್ನು ಹೊಂದಬೇಕಾಗಿರುವಲ್ಲಿ ಅತ್ಯಲ್ಪ ಸಂಗತಿಗಳನ್ನು ಕುರಿತು ತೀರ್ಪು ಮಾಡುವುದಕ್ಕೆ ನೀವು ಅಯೋಗ್ಯರಾಗಿದ್ದೀರೋ ಅಂತ ಹೇಳ್ಬಿಟ್ಟು ಇನ್ನೊಂದು ಸ್ಟ್ರಾಂಗ್ ಮಾತನ್ನು ಮೊದಲನೇ ಕೊರಿಂಥ 6ನೇ ಅಧ್ಯಾಯ 3ನೇ ವಚನದಲ್ಲಿ, ನಾವು ಅಂತ ಹೇಳುವಾಗ ಪೌಲನು ಪ್ಲಸ್ ಕೊರಿಂಥದವರು, ನಾವು ದೇವದೂತರಿಗೂ ತೀರ್ಪು ಮಾಡುವೆವೆಂದು, ದೇವದೂತರಿಗೂ
ತೀರ್ಪು ಮಾಡುವೆವೆಂಬುದು ನಿಮಗೆ ತಿಳಿಯದೋ? ನಿಮ್ಗೆ ಗೊತ್ತಿಲ್ವಾ ದೇವದೂತರಿಗೂ ನಾವು ತೀರ್ಪು ಮಾಡ್ತೀವಿ ಅನ್ನುವಂಥ ವಿಷಯ? ಆದ ಕಾರಣ ಈ ಜೀವನದ ಸಮಸ್ಯೆಗಳನ್ನು ಕುರಿತು ತೀರ್ಪು ಮಾಡುವುದು ಎಷ್ಟು ಸುಲಭ. ಸರಿ, ಆ ರೀತಿಯಾಗಿ ಹೇಳಿಬಿಟ್ಟು ಮೊದಲನೇದು ಸಭೆಯವರಿಂದ ಈ ಒಂದು ಸಮಸ್ಯೆಗೆ ಯಾವ ರೀತಿಯಾಗಿ ಸಮಸ್ಯೆಯನ್ನು ಬಗೆಹರಿಸುವುದು, ಹೌ ಟು ಹ್ಯಾಂಡಲ್ ಎ ಪ್ರಾಬ್ಲಮ್, ದಟ್ ಸೀರಿಯಸ್ ಪ್ರಾಬ್ಲಮ್ ಹೇಗಂತೇಳಿದರೆ ಸಭೆಯವರನ್ನು ಕೂಡಿಸೋದ್ರಿಂದ ಅಥವಾ ದೇವಜನರನ್ನು ಕೂಡಿಸೋದು ಕೆಲವರನ್ನು. ಮತ್ತು ಅದೇ ಸಂದರ್ಭದಲ್ಲಿ ಎರಡನೇದಾಗಿ ಗಣನೆಗೆ ಬಾರದವರನ್ನು ಕೂಡಿಸಬಾರ್ದು. ಅಂದರೆ ಕೆಲವರು ವಿಶ್ವಾಸಿಗಳಾಗಿರ್ಬೋದು, ಆದರೆ ಬೆಳೆದ ವಿಶ್ವಾಸಿಗಳಲ್ಲ, ಅಥವಾ ಬಿದ್ದು ಹೋದ ವಿಶ್ವಾಸಿಗಳಾಗಿರ್ಬೋದು, ಅಥವಾ ಕಪಟ ವಿಶ್ವಾಸಿಗಳಾಗಿರ್ಬೋದು, ಅಥವಾ ಬೆಳೆಯದಿರುವಂಥ ವಿಶ್ವಾಸಿಗಳಾಗಿರ್ಬೋದು, ಅಥವಾ ತಿಳಿದು ತಪ್ಪು ಮಾಡ್ತಾ ಇರುವಂಥ ಒಬ್ಬ ವಿಶ್ವಾಸಿ ಆಗಿರ್ಬೋದು. ಒಟ್ಟು ಅಂಥ ವಿಶ್ವಾಸಿನ ಕರ್ಕೊಂಡು ಬಂದು ವ್ಯಾಜ್ಯ ಮಾಡೋಣ ಅಂತ ಹೇಳಬಾರ್ದಂತೆ. ಮೂರನೇದಾಗಿ ವಿವೇಚಿಸಿ ತೀರ್ಮಾನ ಕೊಡುವ ಜ್ಞಾನಿ ಅಂಥ ಬಿಲಿವರ್ನ ಕೂಡಿಸ್ಬೇಕು. ಜನರಲ್ ಆಗಿ ಮೊದಲು ಸಭೆಯನ್ನು ಕೂಡಿಸ್ರಿ ಅಂತ ಹೇಳ್ತಾನೆ ದೇವಜನರನ್ನು. ಎರಡನೇದಾಗಿ ಎಂಥ ಜನರನ್ನು ಕೂಡಿಸ್ಬೇಡ್ರಿ ಅಂತ ಹೇಳ್ತಾನೆ, ಗಣನೆಗೆ ಬಾರದವರು ಅಲ್ಲ. ಆದರೆ ಮೂರನೇದಾಗಿ ಆತನು ಹೇಳುವಂಥದ್ದು ಅದೇನೆಂದರೆ ವಿವೇಚಿಸಿ, ಸಹೋದರನ ನ್ಯಾಯವನ್ನು ವಿವೇಚಿಸಿ ತೀರ್ಮಾನ ಕೊಡುವ ಶಕ್ತಿಯುಳ್ಳ ಜ್ಞಾನಿ ಅಂಥ ವ್ಯಕ್ತಿನ ನೀವು ಆಯ್ಕೆ ಮಾಡಬೇಕು. 100 ಜನರಲ್ಲಿ, ಕೊರಿಂಥ ಸಭೆ 100 ಜನರಲ್ಲಿ ಒಬ್ಬರಾದರೂ ಇರ್ಬೋದಲ್ಲ. ಹಾಗಾದರೆ ಆ ರೀತಿಯಾಗಿ ಸಮಸ್ಯೆಯನ್ನು ಬಗೆಹರಿಸುವಂಥದ್ದು. ಹಾಗಾದರೆ ಒಬ್ಬರಾದರೂ ಜ್ಞಾನಿ, ಒಬ್ಬರಾದರೂ ವೈಸ್ ಪರ್ಸನ್ ಇದ್ದಾರ ಸಭೆಯಲ್ಲಿ ಅಂತ ನೋಡಬೇಕು. ಒಬ್ಬ ವೈಸ್ ಪರ್ಸನ್ ಇದ್ದರೆ, ಒಬ್ಬ ಜ್ಞಾನಪೂರ್ವಕವಾದಂಥ ವ್ಯಕ್ತಿ ಇದ್ದು ಬಿಟ್ಟರೆ ಸಭೆಗೆ ಆಶೀರ್ವಾದ. ಹೌದು, ಆ ರೀತಿಯಾದಂಥ ವ್ಯಕ್ತಿ ಮುಖಾಂತರವಾಗಿ ನೀವು ಪರಿಹಾರ ತಕ್ಕೊಳ್ರಿ, ಮಾಡಿಕೊಡ್ರಿ ಎಂಬುದಾಗಿ ಹೇಳ್ತಾನೆ. ಈಗಾಗಲೇ ಯಾವ ರೀತಿಯಾಗಿ ಸಮಸ್ಯೆಯನ್ನು ಬಗೆಹರಿಸಬೇಕೆಂಬುದಕ್ಕೆ 3 ಮಾರ್ಗಗಳನ್ನು ನೋಡಿಕೊಂಡಿದ್ವಿ. ಈಗ 4ನೇದು ಏನಂತ ಹೇಳಿದ್ರೆ ಟಾಲರೇಟ್ ಇನ್ಜಸ್ಟಿಸ್. ಅದೇನೆಂದರೆ ಅನ್ಯಾಯವನ್ನು ಸಹಿಸಿಕೊಳ್ರಿ. ಯಾರಾದರೂ ಒಬ್ಬರೀಗ ಇಬ್ಬರು ವ್ಯಕ್ತಿಗಳು ಅನ್ಯಾಯ ಇದೆ ಅಂತಿದೆ, ಅದರಲ್ಲಿ ಒಬ್ಬರು ಆಯಿತು ನಾನು ಅನ್ಯಾಯ ಸಹಿಸ್ಕೊಳ್ತೀನಿ ಅಂತ. ಯಾಕಂತೇಳಿದರೆ ಈಗ ಅನ್ಯಾಯ ಮಾಡುವಂಥ ವ್ಯಕ್ತಿ, ಇಬ್ಬರು ಸಹೋದರರು ಅನ್ಯಾಯ ಮಾಡುವಂಥ ವ್ಯಕ್ತಿ, ಇನ್ನೊಬ್ಬ ವ್ಯಕ್ತಿ ಅನ್ಯಾಯ ಹೊಂದುತ್ತಿರುವ ವ್ಯಕ್ತಿ, ಒಂದೇ ಸಭೆ, ಆದರೆ ಒಬ್ಬ ವಿಶ್ವಾಸಿ ಅನ್ಯಾಯ ಮಾಡ್ತಾ ಇದ್ದಾನೆ, ಮತ್ತೊಬ್ಬ ವಿಶ್ವಾಸಿ ಅನ್ಯಾಯಕ್ಕೆ ಒಳಗಾಗಿದ್ದಾನೆ. ಅಂಥ ಸಂದರ್ಭದಲ್ಲಿ ಸರಿ, ಅನ್ಯಾಯ ನೀವು ಸಹಿಸ್ಕೊಳ್ರಿ. ಯಾಕೆ ಆ ಮಾತು ಹೇಳ್ತಿದ್ದಾನೆ ಅಂತ ಹೇಳಿದ್ರೆ, ಈಗ ಅನ್ಯಾಯ ಹೊಂದುತ್ತಾ ಇರುವಂಥವನು ಅನ್ಯಾಯ ಮಾಡುವಂಥ ವ್ಯಕ್ತಿಗಿಂತಲೂ ಆತ್ಮಿಕ ಶಕ್ತಿ ಇರುವಂಥವನು. ಆದ ಕಾರಣ ಆಯಿತು ಬಿಟ್ಕೊಡ್ರಿ, ಅನ್ಯಾಯ ಹೊಂದಿರಿ ಎಂಬುದಾಗಿ ಹೇಳ್ತಾನೆ. ಸಫರ್ ಲಾಸ್. ಯಾಕೆ ಆ ರೀತಿಯಾಗಿ ಹೇಳ್ತಿದ್ದಾನಂತ ಹೇಳಿದ್ರೆ, ಯಾಕೆಂತೇಳಿದ್ರೆ ಅನ್ಯಾಯ ಮಾಡ್ತಾ ಇರುವಂಥ ವ್ಯಕ್ತಿ, ಒಬ್ಬ ವಿಶ್ವಾಸಿ ಅನ್ಯಾಯ ಮಾಡ್ತಿದ್ದಾನೆ, ಇನ್ನೊಬ್ಬ ವಿಶ್ವಾಸಿ ಅನ್ಯಾಯ ಹೊಂದುತ್ತಾ ಇದ್ದಾನೆ. ಈಗ ಅನ್ಯಾಯ ಹೊಂದುತ್ತಾ ಇರುವಂಥ ವ್ಯಕ್ತಿ ಅನ್ಯಾಯವನ್ನು ಸಹಿಸ್ಕೊಂಡಾಗ ಏನಾಗ್ತದೆ, ಇನ್ನೊಂದು ವಿಷಯ, ಅನ್ಯಾಯವನ್ನು ಹೊಂದಿಕೊಳ್ಳುವಾಗ ಇವನಿಗೆ ನಷ್ಟ ಆಗ್ತದೆ. ಹಾಗಾದರೆ ನಷ್ಟವನ್ನು ಯಾಕೆ ಹೊಂದಬಾರ್ದು?
ಅನ್ಯಾಯ ಮಾಡುವ ವಿಶ್ವಾಸಿ ಒಂದೇ ಸಭೆ, ಅನ್ಯಾಯ ಹೊಂದುತ್ತಿರುವಂಥ ವಿಶ್ವಾಸಿ ಅದೇ ಸಭೆ. ಅನ್ಯಾಯವನ್ನು ನೀವು ಸಹಿಸ್ಕೊಳ್ರಿ ಅಂತ ಹೇಳುವಾಗ ಹಾಗಾದ್ರೆ ನಷ್ಟ ಆಗ್ತದಲ್ಲ, ಪ್ರಾಪರ್ಟಿ ಹೋಗ್ತದೆ, ಹಣ ಹೋಗ್ತದೆ. ಹಾಗಾದರೆ ನಷ್ಟವನ್ನು ನೀವು ಹೊಂದಿರಿ, ಅನುಭವಿಸ್ರಿ. ಯು ಸಫರ್ ಲಾಸ್. ಯಾಕೆಂದರೆ ಇವರಿಬ್ಬರಿಗೂ ಹೋಲಿಕೆ ಮಾಡುವಾಗ ಇವನು ಡೇಂಜರ್ನಲ್ಲಿದ್ದಾನೆ, ಅನ್ಯಾಯ ಮಾಡುವಂಥವನು ಡೇಂಜರ್ನಲ್ಲಿದ್ದಾನೆ, ಅನ್ಯಾಯ ಹೊಂದುವವನು ಡೇಂಜರ್ನಲ್ಲಿ ಇಲ್ಲ. ಇದ್ರೂ ಸ್ವಲ್ಪನೇ, ಅದು ಭಾಳ ದೊಡ್ಡ ಡೇಂಜರ್ ಅಲ್ಲ. ಯಾಕೆ ಮುಂದೆ ನಾವು ನೋಡೋಣ. ಯಾಕೆಂದರೆ ಅನ್ಯಾಯ ಮಾಡ್ತಾ ಇರುವಂಥ ವ್ಯಕ್ತಿ, ಅಂಥ ವ್ಯಕ್ತಿಯನ್ನು 1 ಕೊರಿಂಥ 6:9 ಅವನು ದುಷ್ಟನು, ವಿಶ್ವಾಸಿ ಅಲ್ಲ, ದುಷ್ಟನು. ಹಾಗಾದರೆ ಆ ದುಷ್ಟರು ದೇವರ ರಾಜ್ಯಕ್ಕೆ ಬಾಧ್ಯಸ್ಥರಾಗುವುದಿಲ್ಲ ಎಂಬುದು ನಿಮಗೆ ತಿಳಿಯೋದು. ಅನ್ಯಾಯ ಮಾಡ್ತಾ ಇದ್ದಾನೆ, 1 ಲಕ್ಷ 2 ಲಕ್ಷ 10 ಲಕ್ಷದ ಒಂದು ಆಸ್ತಿಯ ವಿಷಯದಲ್ಲಿ ಹಣ ಇರ್ಬೋದು. ಆ ಸಂದರ್ಭದಲ್ಲಿ ಇವನ ಅನ್ಯಾಯ 1 ಲಕ್ಷ 2 ಲಕ್ಷ 5 ಲಕ್ಷ 10 ಲಕ್ಷದ ಒಂದು ಅನ್ಯಾಯ ಹೊಂದಿ ನಷ್ಟ ಕೂಡ ಹೊಂದುತ್ತಾ ಇದ್ದಾನೆ. ಆದರೆ ಇವನು ನಷ್ಟ ಹೊಂದೋದು ಏನಂತ ಹೇಳಿದ್ರೆ ಪರಲೋಕವನ್ನೇ ನಷ್ಟಪಡಿಸಿಕೊಳ್ತಿದ್ದಾನೆ. ಒಂದು ವೇಳೆ 1 ಲಕ್ಷ 2 ಲಕ್ಷ 10 ಲಕ್ಷದ ಆಸ್ತಿ ಬರ್ಬೋದು, ಬಂದ ಮೇಲೆ ಅವನು ದೇವರ ರಾಜ್ಯಕ್ಕೆ ಬಾಧ್ಯಸ್ಥನಾಗುವುದಿಲ್ಲ ಅಂತೆ. 1 ಕೊರಿಂಥ 6:9. ಆದ ಕಾರಣ ಆ ಒಂದು ಸಮಸ್ಯೆಯನ್ನು ಬಗೆಹರಿಸುವುದು ಹೇಗೆ? ಮೋಸ ಹೋಗಬೇಡ್ರಿ. 1 ಕೊರಿಂಥ 6:9 ಮೋಸ ಹೋಗಬಾರ್ದು. ಯಾಕೆ? ಹೇಗೆ ಮೋಸ ಹೋಗ್ತೀವಿ? ನಾವು ಅನ್ಯಾಯ ಮಾಡಿ ಒಬ್ಬ ವಿಶ್ವಾಸಿ ತಪ್ಪಿಸ್ಕೋಬೋದು ಅಂತ ಹೇಳ್ತಾನೆ. ಇಲ್ಲ, ರಾಜ್ಯವನ್ನು ಕಳ್ಕೊಳ್ತೀವಿ. 8ನೇದಾಗಿ ಹೇಳುವಾಗ, ಹೌದು, ನಮ್ಮ ದೇವರ 11ನೇ ವಚನದಲ್ಲಿ ನೋಡುವಾಗ, ನಮ್ಮ ದೇವರ ಆತ್ಮದಿಂದಲೂ ನೀವು ತೊಳೆಯಲ್ಪಟ್ಟು ಶುದ್ಧೀಕರಣ ಹೊಂದಿ ನೀತಿವಂತರೆಂಬ ನಿರ್ಣಯವನ್ನು ಹೊಂದಿದ್ದೀರಿ. ಆದ ಕಾರಣ ನೀತಿವಂತರಾಗಿದ್ದೇವೆ ನಾವು. ಆದುದರಿಂದ ನಾವು ಆ ನೀತೀಕರಣವನ್ನು ಉಪಯೋಗಿಸಿ ಸಮಸ್ಯೆಯನ್ನು ಬಗೆಹರಿಸಬೇಕು. ಯೂಸಿಂಗ್ ದ ಜಸ್ಟಿಫಿಕೇಶನ್ ಹ್ಯಾಂಡಲ್ ದ ಪ್ರಾಬ್ಲಮ್. 9ನೇದಾಗಿ, ಹೌದು, ಇನ್ನೊಂದು ಮಾತು ಪೌಲನು ಹೇಳ್ತಾರೆ 1 ಕೊರಿಂಥ 6:12 ಅದೇಂದರೆ ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ಸ್ವತಂತ್ರ ಇದೆ, ಎಲ್ಲವೂ ನನಗೆ ಪ್ರಯೋಜನಕರವಾಗುವುದಿಲ್ಲ ಅಂತ ಹೇಳ್ತಾನೆ ರೀ. ಹಾಗಾದರೆ ಅದಕ್ಕೆ ಅರ್ಥ ಏನಂತ ಹೇಳಿದ್ರೆ, ನಾನು ಯಾವುದಕ್ಕೂ ಗುಲಾಮನಾಗಿರುವುದಿಲ್ಲ. ಐ ವಿಲ್ ನಾಟ್ ಬಿ ಅಂಡರ್. ಹಾಗಾದರೆ ಸಮಸ್ಯೆಯನ್ನು ಬಗೆಹರಿಸೋದು ಹೇಗೆ? ಯಾವುದಕ್ಕೂ ನಾವು ಗುಲಾಮರಾಗಿರಬಾರ್ದು. ಹೌದು, 1 ಕೊರಿಂಥ 6:12 ಆ ಮಾತು ಹೇಳಲಾಗಿದೆ. ಆ ರೀತಿಯಾಗಿ ಹೇಳಿದ ಮೇಲೆ ಒಂದು ಮಾತು 13ನೇ ವಚನದಲ್ಲಿ ಹೇಳ್ತಾನೆ, ಬಾಡಿ ಫಾರ್ ದ ಲಾರ್ಡ್. ಹೌದು, ದೇಹವು ಕರ್ತನಿಗೋಸ್ಕರವಾಗಿದೆ, ನಾವಿರೋದು ದೇವರಿಗೋಸ್ಕರವಾಗಿ. ಆ ರೀತಿಯಾಗಿ ನಾವು ಸಮಸ್ಯೆಯನ್ನು ಬಗೆಹರಿಸೋದು. ನಾವಿರೋದು ಕರ್ತನಿಗೋಸ್ಕರವಾಗಿ ಅಂತ, ನಮ್ಮ ದೇಹ ಕರ್ತನಿಗೋಸ್ಕರವಾಗಿ. ಅಷ್ಟೇ ಅಲ್ಲ, ಕರ್ತನೂ ದೇಹಕ್ಕೋಸ್ಕರ ಇದ್ದಾನೆ. ವಾವ್, ಎಷ್ಟು ಚೆನ್ನಾಗಿದೆ ಅಲ್ವಾ? ದ ಲಾರ್ಡ್ ಈಸ್ ಆಲ್ಸೋ ಫಾರ್ ಅಸ್. ನಾವು ಕರ್ತನಿಗೋಸ್ಕರ, ಕರ್ತನು ನಮಗೋಸ್ಕರವಾಗಿದ್ದಾಗ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಆಗಲ್ವಾ? ಆಗುತ್ತೆ. ಸರಿ, ಆ ರೀತಿಯಾಗಿ ಹೇಳಿಬಿಟ್ಟು ಇನ್ನೊಂದು ದೊಡ್ಡ ಮಾತನ್ನು ಪೌಲನು ಹೇಳುವಂಥದ್ದನ್ನು 15ನೇ ವಚನದಲ್ಲಿ ಗಮನಿಸ್ಬೋದು. 1 ಕೊರಿಂಥ 6ನೇ ಅಧ್ಯಾಯ ಮತ್ತು 15ನೇ ವಚನದಲ್ಲಿ 12ನೇ ವಿಧಾನ, 12ನೇ ರೀತಿ, ಯಾವ ರೀತಿಯಾಗಿ ಪಾಪವನ್ನು
ವ್ಯವಹರಿಸುವುದು. ದ 12th ವೇ ಟು ಹ್ಯಾಂಡಲ್ ಪ್ರಾಬ್ಲಮ್, ಪಾಪವನ್ನೆಲ್ಲ ಸಮಸ್ಯೆಯನ್ನು ಅಂತ ಹೇಳನ್ರಿ. ಸಮಸ್ಯೆಯನ್ನು ಬಗೆಹರಿಸುವುದು ಹೇಗೆ ಅಂತ ಹೇಳಿದರೆ, ನಿಮ್ಮ ದೇಹಗಳು ಕ್ರಿಸ್ತನ ಅಂಗಗಳಾಗಿವೆ. ವಾವ್! ನಮ್ಮ ದೇಹ ಕ್ರಿಸ್ತನ ಅಂಗವಾಗಿದೆ. ಹಾಗಿರುವಾಗ ನಾವು ಯಾವುದೇ ಸಮಸ್ಯೆಯನ್ನು ಹ್ಯಾಂಡಲ್ ಮಾಡಬೇಕಾದರೆ ಕ್ರಿಸ್ತನ ಅಂಗವಾಗಿ ನಾನು ಅದನ್ನು ಸಮಸ್ಯೆಯನ್ನು ಬಗೆಹರಿಸಬೇಕು. ಮತ್ತು ಇನ್ನೂ ಒಂದು ಬಲವಾದಂಥ ಒಂದು ಮಾತನ್ನು 16ನೇ ವಚನದಲ್ಲಿ ಹೇಳ್ತಾನೆ. ಅದು ವೇಶ್ಯೆಯ ಉದಾಹರಣೆಯನ್ನು ಕೊಟ್ಬಿಟ್ಟು, ಅದೇನೆಂದರೆ, ವೇಶ್ಯೆಯನ್ನು ಸೇರುವವನು ಅವಳೊಂದಿಗೆ ಒಂದೇ ದೇಹವಾಗುವನೆಂಬುದು ನಿಮಗೆ ತಿಳಿಯದೋ? ಹಾಗಾದರೆ ಒಂದು ಪಾಪದೊಂದಿಗೆ ನಾವು ಗುರುತಿಸಿಕೊಳ್ಳುವುದಾದರೆ ಆ ಪಾಪದೊಂದಿಗೆ ಒಂದಾಗಿದ್ದೇವೆ. ಭಾಳ ಸ್ಟ್ರಾಂಗ್ ಆಗಿದೆ ಅಲ್ವಾ? ಹೌದು. ಆ ರೀತಿಯಾಗಿ ಅನೇಕ ಸಾರಿ ನಿಮಗೆ ತಿಳಿಯೋದು ಯಾಕಂದರೆ ಭಾಳ ವಿಷಯಗಳು ಮಾಹಿತಿಯಾಗಿ ಕೊಡ್ತಾ ಇದ್ದಾನೆ. 3ನೇ ಅಧ್ಯಾಯ, ನೀವು ದೇವರ ಆಲಯವಾಗಿದ್ದೀರಿ ಎಂಬುದು ನಿಮಗೆ ತಿಳಿಯದೋ? 5ನೇ ಅಧ್ಯಾಯ ಅಥವಾ 6ನೇ ಅಧ್ಯಾಯ, ದೇವದೂತರಿಗೆ ಕೂಡ ನಾವು ತೀರ್ಪು ಮಾಡ್ತೇವೆ, ನಿಮಗೆ ತಿಳಿಯೋದು? 2ನೇ ವಚನ. 3ನೇ ವಚನ, ಲೋಕಕ್ಕೆ ತೀರ್ಪು ಮಾಡ್ತೀವಿ, ನಿಮಗೆ ತಿಳಿಯೋದು? 1 ಕೊರಿಂಥ 6, 2, 3 ವಚನಗಳು. ಅದೇ ರೀತಿಯಾಗಿ ಪಾಪದೊಂದಿಗೆ ಒಂದಾಗುವಾಗ ಏಕೀಭವ ಅಂದರೆ ಒಂದಾಗುವಿಕೆ ನಿಮಗೆ ತಿಳಿಯೋದು ಅಂತ 1 ಕೊರಿಂಥ 6:15 ಆತನು ಹೇಳಿಬಿಟ್ಟು ಆ ರೀತಿಯಾಗಿ ಹೇಳ್ತಾನೆ. ಇಲ್ಲ, 1 ಕೊರಿಂಥ 6:15 ಆ ಮಾತನ್ನು ಹೇಳಿಬಿಟ್ಟು ಇನ್ನೊಂದು ಒಳ್ಳೆಯ ಮಾತನ್ನು ಹೇಳ್ತಾನೆ. ಅದೇನೆಂದರೆ, ಕರ್ತನೊಂದಿಗೆ ಅನ್ಯೋನ್ಯತೆಯಲ್ಲಿ ಇರುವಂಥದ್ರ ಬಗ್ಗೆ. ಫೆಲೋಶಿಪ್ ವಿತ್ ದ ಲಾರ್ಡ್. 1 ಕೊರಿಂಥ 6ನೇ ಅಧ್ಯಾಯ ಮತ್ತು 17ನೇ ವಚನದಲ್ಲಿ ಯಾವ ರೀತಿಯಾಗಿ ಪಾಪದೊಂದಿಗೆ ಒಂದಾಗ್ಲಿಕ್ಕೆ ಸಾಧ್ಯವೋ ಅದೇ ರೀತಿಯ ಕರ್ತನೊಂದಿಗೆ ಕೂಡ ಅನ್ಯೋನ್ಯತೆಯಲ್ಲಿ ಒಂದಾಗಿರ್ಲಿಕ್ಕೆ ಸಾಧ್ಯ. ವೈ ನಾಟ್? ಹಾಗಾದರೆ ಕರ್ತನೊಂದಿಗೆ ಯಾಕಿರಬಾರ್ದು? ಒಂದು ಚಾಯ್ಸ್ ಇದೆ, ಆದ ಕಾರಣ ಆಯ್ಕೆ, ನೀವು ಅದನ್ನು ಉಪಯೋಗ ಮಾಡತಕ್ಕದ್ದು ಅಂತ ಹೇಳ್ಬಿಟ್ಟು ಅನಂತರ 17ನೇ ವಚನದಲ್ಲಿ ಕರ್ತನೊಂದಿಗೆ ಅನ್ಯೋನ್ಯತೆಯಲ್ಲಿರುವಂಥವನು ಆತನೊಂದಿಗೆ ಹೇಗಿದ್ದಾನೆ ಅಂತ ಹೇಳುವಾಗ ಆತ್ಮ ಸಂಬಂಧವಾಗಿ ಒಂದಾಗಿರ್ತಾನೆ. ಅಂದರೆ ಆತ್ಮದಲ್ಲಿ ಒಂದಾಗಿರ್ತಾನೆ. ಪಾಪದೊಂದಿಗೆ ದೇಹವು ಒಂದಾಗಿರುವಂತೆ ಕರ್ತನೊಂದಿಗೆ ನಮ್ಮ ಆತ್ಮವು ಒಂದಾಗಿರ್ತದೆ. ಒನ್ ವಿತ್ ದ ಲಾರ್ಡ್ ಇನ್ ದ ಸ್ಪಿರಿಟ್. ಕರ್ತನೊಂದಿಗೆ ಒಂದಾಗಿರುವುದು, ಫೆಲೋಶಿಪ್ ವಿತ್ ದ ಲಾರ್ಡ್ ಇನ್ ದ ಸ್ಪಿರಿಟ್. 1 Corinthians 6:17 ಆ ರೀತಿಯಾಗಿ ಹೇಳಿಬಿಟ್ಟು ಮುಂದೆ ಆತನು ಹೇಳ್ತಾನೆ, ಎಲ್ಲ ಅಂದರೆ ತನಗೆ ವಿರುದ್ಧವಾದಂಥ ಒಂದು ಪಾಪ ಇದೆ. ಅದೇನಂತ ಹೇಳಿದರೆ, ಜಾರತ್ವ ಮಾಡುವವನು ತನ್ನ ದೇಹಕ್ಕೆ ವಿರುದ್ಧವಾಗಿ ಪಾಪ ಮಾಡುವವನಾಗಿದ್ದಾನೆ. ಹಾಗಾದರೆ ತನ್ನ ದೇಹಕ್ಕೆ ವಿರುದ್ಧವಾಗಿ ಇರುವಂಥ ಒಂದು ಪಾಪ ಈ ಒಂದು ಜಾರತ್ವದ ಪಾಪ ಎಂಬುದಾಗಿ ಹೇಳಿಬಿಟ್ಟು ಕನ್ಕ್ಲೂಷನ್ 19ನೇ ವಚನ. ಹೌದು, 1 ಕೊರಿಂಥ 6ನೇ ಅಧ್ಯಾಯ 19ನೇ ವಚನದಲ್ಲಿ, ದೇವರಿಂದ ನಿಮಗೆ ದೊರಕಿ ನಿಮ್ಮಲ್ಲಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ದೇವಾಲಯವಾಗಿದೆ ಎಂಬುದು ನಿಮಗೆ ತಿಳಿಯದು. ಯುವರ್ ಬಾಡಿ ಈಸ್ ದ ಟೆಂಪಲ್ ಆಫ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನ ಒಂದು ಆಲಯವಾಗಿದೆ ದೇಹ, ವಾಕಿಂಗ್ ಟೆಂಪಲ್. ಹಾಗಾದರೆ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಡೋದು ಹೇಗೆ? ನಿಮ್ಮ ದೇಹದ ಮುಖಾಂತರ, ಅನ್ಯೋನ್ಯತೆಯ ಮುಖಾಂತರ, ತೀರ್ಮಾನದ ಮುಖಾಂತರ. ಹೌದು, ಕೊನೆಯದಾಗಿ ನಾವು ನೋಡುವಾಗ
ಯು ಆರ್ ಬಾಟ್ ವಿತ್ ಎ ಪ್ರೈಸ್, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. 1 ಕೊರಿಂಥ 6:20. ಏನಂದರೆ 1 ಕೊರಿಂಥ 7ನೇ ಅಧ್ಯಾಯದಲ್ಲಿ ಅದು ಬರ್ತದೆ. 22, 23 ಆ ವಚನಗಳಲ್ಲಿ ಅದೇನೆಂದರೆ, ದೇವರು ನಮ್ಮನ್ನು ತನ್ನ ರಕ್ತದಿಂದ ಕೊಂಡುಕೊಂಡಿದ್ದಾನೆ. ಹಾಗಿರುವಾಗ ನಾವು ಏನು ಮಾಡಬೇಕು? ದೇವರನ್ನು ದೇಹದಿಂದ ಮಹಿಮೆ ಪಡಿಸೋದು. ಅದು ಸಮಸ್ಯೆಯನ್ನು ಬಗೆಹರಿಸುವ 20ನೇ ಮಾರ್ಗವಾಗಿದೆ. 1 ಕೊರಿಂಥ 6ನೇ ಅಧ್ಯಾಯದಿಂದ ಅಧ್ಯಯನ ಮಾಡಿಕೊಂಡು ಸಮಸ್ಯೆಯನ್ನು ಬಗೆಹರಿಸುವ 20 ಮಾರ್ಗಗಳನ್ನು ನಾವು ಧ್ಯಾನ ಮಾಡುವಂತೆ ದೇವರು ಕೊಟ್ಟ ಈ ಒಂದು ಅವಕಾಶಕ್ಕಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.